ಚಿರಾಯವಾಗಲಿ ಚಿರಾಯವಾಗಲಿ. ಬಿಎಸ್ಎಲ್ ಕಂಪನಿ ನೋಂದಣಿತರಿಗೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು. ಬಿಎಸ್ಎಲ್ ಕಂಪನಿಯಿಂದ ನೋಂದಣಿತರಿಗೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು. ಸಾಮೂಹಿಕ ನಾಯಕತ್ವ ರೈತಪರ ಹೋರಾಟಕ್ಕೆ, ಸಾಮೂಹಿಕ ನಾಯಕತ್ವ ಐಕ್ಯ ಹೋರಾಟಕ್ಕೆ, ಸಾಮೂಹಿಕ ನಾಯಕತ್ವ ಐಕ್ಯ ಹೋರಾಟ ಚಿರಾಯವಾಗಲಿ ಚಿರಾಯವಾಗಲಿ. ಜಮಕೋಟೆ ಹೋಬಳಿ KIDB 13 ಹಳ್ಳಿಗಳ ರೈತ ಪರ ಹೋರಾಟ ಸಮಿತಿಗೆ ನಾವು ಬೆಂಬಲ ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೆ ಬೆಂಬಲ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಇವತ್ತು ನಾವು ಏನು 13 ಹಳ್ಳಿಗಳ ರೈತರು 70% ರೈತರು ಇವತ್ತು ನಮ್ಮ ಶಿಡ್ಲಘಟ್ಟ ಕಚೇರಿ ಬಳಿ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ಮುನ್ಕೆಪಣ್ಣವರು ಬಂದು ನಮಗೆ ಎಲ್ಲ ಒಂದ್ ಕಡೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ. ಇವತ್ತು ನಮ್ಮ ಒಂದು ಮಾತನ್ನ ಹೇಳಿದ ಸಾಕು ನಮ್ಮ ಮೇಲೆ ದೌರ್ಜನ್ಯಗಳಾಗ್ತಾ ಇದಾವೆ, ದಬ್ಬಾಳಿಕೆ ಆಗ್ತಾ ಇದಾವೆ. ಎಲ್ಲ ಒಂದು ಕಡೆ ಇವತ್ತು ಹೋರಾಟ ಅಕ್ಷಯ ಪಾತ್ರರಾಗಿ ಹೋರಾಟವನ್ನ ಕೆಲವರು ಮಾಡ್ಕೊಂಡಿದ್ದಾರೆ. ಹಾಗಾಗಿ ತಮ್ಮ ಸಹಾಯ ಬೇಕು ಅಂತ ಹೇಳಿ ನಮ್ಮ ಸಮಿತಿಯ ಬಳಿ ಬಂದಾಗ ನಾವು ತಾಲೂಕು ಸಮಿತಿ ಒಂದು ತೀರ್ಮಾನ ತಗೊಂಡು 13 ಹಳ್ಳಿಗಳು ವಿಚಾರಣೆ ಮಾಡಿದಾಗ ಒಂದು ಸ್ಪಷ್ಟ ನಿರ್ಧಾರವನ್ನು ತಗೊಂಡು ಅವ್ರು ಬೆಂಬಲ ಕೊಟ್ಟಿದ್ದೀವಿ. ಒಂದು, ಇಡೀ ಜಮಕೋಟೆ ಹೋಬಳಿ 13 ಹಳ್ಳಿಗಳಲ್ಲಿ ನೀರಾವರಿ ಫಲವತ್ತಾದ ಕೃಷಿ ಭೂಮಿಯನ್ನು ಕೈ ಬಿಡಬೇಕು. ಒಂದು, PSL ಕಂಪನಿಯಿಂದ ನೊಂದ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ 2 ಅಂಶಗಳನ್ನು ಇಟ್ಕೊಂಡು ನಾವು ಬೆಂಬಲ ಕೊಟ್ಟಿದ್ದೀವಿ. ಅದೇ ಪ್ರಕಾರವಾಗಿ ಆವತ್ತಿನ ಇವತ್ತಿನವರೆಗೂ ಕೂಡ ಅವರ ಜೊತೆಯಲ್ಲಿ ನಾವು ನಿಂತು ಬೆನ್ನೆಲುಬಾಗಿ ನಿಂತು ಪ್ರತಿ ಹೆಜ್ಜೆಯಲ್ಲೂ ಕೂಡ ಸರ್ಕಾರದ ಗಮನ ಸೆಳೆದಿದ್ದೇವೆ. ಹಾಗಾಗಿ ನಮ್ಮ ಹೋರಾಟಕ್ಕೆ ಬಂದ ಸರ್ಕಾರ KIDB ಎಲ್ಲಾ ಕಾನೂನು ಪ್ರಕ್ರಿಯೆಗಳನ್ನ ಮುಕ್ತಾಯಗೊಳಿಸಿ ಇವತ್ತು ರೈತರಿಗೆ ಭೂ ಪಹರ ಚೆಕ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಭೂ ಪಹರ ಚೆಕ್ಗಳನ್ನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನ ಏನು ಗುರುವಾರ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮಗೆ ಜಯ ಸಿಕ್ಕಿದೆ. ಹಾಗಾಗಿ ಜಯ ಅಲ್ಲ, ಇದು ಇನ್ನ ಇದೆ. ಹಾಗಾಗಿ ಇವತ್ತು ತಾತ್ಕಾಲಿಕವಾಗಿ ಸರ್ಕಾರದ ಗಮನಕ್ಕೆ ಮತ್ತೊಂದು ಎಚ್ಚರಿಕೆಯನ್ನ ಕೊಡ್ತಾ ಇವತ್ತು ಸಾಂಕೇತಿಕವಾಗಿ ತಾತ್ಕಾಲಿಕವಾಗಿ ಪ್ರತಿಭಟನೆ ಕೈ ಬಿಡ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಚೆಕ್ಗಳು ಕೊಡ್ಸಿದೀವಿ? ನಾವು ಕೊಡಿಸಿಲ್ಲ. ಸರ್ಕಾರ 17 ಜನರಿಗೆ ಸಾಂಕೇತಿಕವಾಗಿ ಅಲ್ಲಿ KIDB ಕಚೇರಿಯಲ್ಲಿ ಕೊಟ್ಟಿದ್ದಾರೆ. ಅದು ಮುಂದೆ ಯಾರ್ಯಾರು ದಾಖಲೆ ಕೊಡ್ತಾರೋ ಅವ್ರ ಚೆಕ್ಗಳು ಕೊಡಲ್ಲ, ಡಿಬಿಟ್ ಮುಖಾಂತರ ಹಣ RTGS ಮಾಡ್ತಾರೆ. PHCL ಅದು ಕಂಪನಿ, ಆ ಕಂಪನಿ ಎಷ್ಟು ಯಾವ ತರ ವ್ಯವಹಾರ ಮಾಡ್ತಾರೆ? ಅದು PHCL ಕಂಪನಿ ಏನ್ ಇವತ್ತು ನಮ್ ಜಮಕೋಟೆ ಹೋಬಳಿ 2000 ಎಕರೆಗೆ ಹೆಚ್ಚು ಅವರು ಜಮೀನನ್ನ ಲಪಟಾಯಿಸ್ಕೊಂಡಿದ್ದಾರೆ. ಅದರಲ್ಲಿ 521 ಎಕರೆ ಸಂಪೂರ್ಣ ಪಹಣಿ PSL ಕಂಪನಿಯಲ್ಲಿದೆ. ಇನ್ನು 180 ಎಕರೆ ರೈತರು ಬರೀ ಅಗ್ರಿಮೆಂಟ್ ಹಾಕಿದ್ದಾರೆ, ಆದ್ರೆ ಪಾಣಿ ಹೆಸರು ರೈತರ ಹೆಸರು. ನಮ್ಮ ಒತ್ತಾಯ ಏನು ರೈತರ ಹೆಸರು ಪಾಣಿ ಇದೆ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟು ಏನು ಇವತ್ತು ಅವ್ರ ಅಗ್ರಿಮೆಂಟ್ ದಿವಸ ಎಷ್ಟು ಕೊಟ್ಟಿದಾರೋ ಅಟ್ಲೀಸ್ಟ್ ಅವತ್ತು 50,000 ಕೊಟ್ಟಿದ್ರೆ ಒಂದು 2 ಲಕ್ಷ ಆಗ್ಲಿ ಕೊಟ್ಟು ಉಳಿದ ಹಣ ರೈತರಿಗೆ ಸೇರ್ಬೇಕು ಅಂತ ಹೇಳಿ ನಮ್ಮ ಒತ್ತಾಯ. ಯಾವುದೇ ಕಾರಣಕ್ಕೂ PSL ಕಂಪ್ನಿಗೆ ದುಡ್ಡು ಹೋಗೋದಕ್ಕೆ ಬಿಡೋದಿಲ್ಲ. ಏನ್ ಇವತ್ತು 180 ಎಕರೆ ರೈತರ ಹೆಸರು ಪಹಣಿ ಇದೆ. ಇವತ್ತು ನಮ್ಮ ಸಹೋದರರು ಒಂದ್ ಕಡೆ ಹೇಳ್ತಾರೆ PSL ಕಂಪ್ನಿ ದುಡ್ಡು ತಗೊಂಡ್ಬಿಟ್ಟವ್ರೆ ಅಂತಾರೆ. ಆದ್ರೆ PSL ಕಂಪ್ನಿ ಎಲ್ಲೋ ಬಾಂಬೆ ಅಮೆರಿಕಾದ ದುಡ್ಡು ನಮ್ಗೇನು, ಇಲ್ಲಿರ್ತಕ್ಕಂಥ ನಮ್ಮ ರೈತರ ದುಡ್ಡು ಬಂದ್ರೆ ನಮಗೂ ಖುಷಿ ಆಗುತ್ತೆ, ನಮ್ಮ ಭಾಗ ಅಭಿವೃದ್ಧಿ ಆಗುತ್ತೆ. ಯಾವುದೇ ಕಾಲಕ್ಕೂ ಆ ಮೂಲ ರೈತರಿಗೆ ನಾವು ಪರಿಹಾರ ಕೊಡ್ಬೇಕು ಅಂತೇಳಿ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಆದ್ರೆ ಇಲ್ಲಿ ಧರಣಿಯನ್ನ ಮಾತ್ರ ತಾತ್ಕಾಲಿಕ ಕೈ ಬಿಡ್ತಾ ಇದ್ದೀವಿ ಸರ್. ಮೀನಲ್ಲಿ ಅದ್ರಲ್ಲಿ 17 ಜನಕ್ಕೆ ಮಾತ್ರ ಇದು ಕೊಟ್ರೆ ಏನು ಕೊಟ್ಟಂಗ ಆಗುತ್ತೆ ಅಂತ ಹೇಳಿ ಈಗ 800 ಜನ ಇಲ್ಲ ಅಲ್ಲಿರ್ತಕ್ಕಂಥ ಯಾರು ದಾಖಲೆ ತಗೊಂಡು ಕೊಟ್ಟಿದ್ದು. ಈಗಾಗಲೇ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 150 ಇಂದ 200 ಜನ ರೈತರು ಏನೋ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಅದು ದಾಖಲೆಗಳ ಪರಿಶೀಲನೆ ಮಾಡಿ ಇವತ್ತು ಸರ್ಕಾರ ಒಂದು ಕಡೆ ದಾಖಲೆ ಕೊಟ್ಟಿದ ತಕ್ಷಣ ಅದು ಅಕೌಂಟ್ ಸೆಕ್ಷನ್ಗೆ ಹೋಗುತ್ತೆ, ಮತ್ತೆ ಕಾನೂನ್ಗೆ ಹೋಗುತ್ತೆ, ಮತ್ತೆ ಆಡಿಟ್ ಹೋಗಿ ಚೆಕ್ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ಕೂಡ ಏನೋ ದಾಖಲೆಗಳು ರೈತರು ಕೊಡ್ತಾ ಇದ್ದಾರೆ. ಅವರೇ ಸ್ವಯಂ ಪ್ರೇರಿತವಾಗಿ ದಾಖಲೆಗಳನ್ನು ಕೊಟ್ಟು ಭೂಪಾಲ ತಗೊಳ್ತಾ ಇದಾರೆ. ಅದು ಸಾಂಕೇತಿಕವಾಗಿ ಅವತ್ತು ಮಾಡಿದ್ದಾರೆ ಅಷ್ಟೇ ಸರ್. ಇವತ್ತು ಧರಣಿ ಹಿಂಪಡಿಯೋದಕ್ಕೆ ಯಾರ್ದಾದ್ರು ಒತ್ತಡ ಇದೆಯಾ ನಿಮ್ಮ ಮೇಲೆ? ನಮ್ದು ಯಾವುದೇ ಒತ್ತಡ ಇಲ್ಲ. ಆದ್ರೂ ಕೂಡ ನಾವ್ ಇವತ್ತು ಮನುಷ್ಯ ಇಚ್ಛೆಯಿಂದ ಕೈ ಬಿಟ್ಟಿರೋ ಕಾರಣ ಏನಂದ್ರೆ ಇವತ್ತು ನಮಗೆ ಚೆಕ್ ವಿತರಣೆ ಮಾಡಿದ್ರೆ ನಮ್ಮ ಮೊದಲ ಏನು ರೈತರಿಗೆ ಭೂಪಾಲ ಚೆಕ್ ಕೊಡಬೇಕು ಅಂತ ಹೇಳಿ. ಯಾಕೆ ನಾವು ಇವತ್ತೇ ಕೊಡ್ಬೇಕು ಅಂತ ಹೇಳ್ತಾ ಇದ್ವಿ ಅಂದ್ರೆ ಇವತ್ತು ನೀವು ನೋಡಿ ಮಾಧ್ಯಮಗಳಲ್ಲಿ ಬಾಗೇಪಲ್ಲಿ 2009 ಆಗಿರ್ತಕ್ಕಂಥದ್ದು 2026 ಕ್ಲಿಯರ್ ಆಯ್ತು. ಹಾಗಾಗಿ ಲಾಭ ಯಾರಿಗೆ? ಸರ್ಕಾರಕ್ಕೆ, ನಷ್ಟ ನಮ್ಮ ರೈತರಿಗೆ. ಇವತ್ತು ನೀವು ದರ ನಿಗದಿ ಮಾಡಿ ಇನ್ನೊಂದು ವರ್ಷಕ್ಕೆ ದರ ಕೊಟ್ರೆ ರೈತ ಏನಾಗ್ತದೆ? ಅಟ್ಲೀಸ್ಟ್ ಇವತ್ತೇನು ದರ ನಿಗದಿ ಮಾಡಿ ಕೊಟ್ರೆ ಅವನೇನೋ ಅಲ್ಪ ಸ್ವಲ್ಪ ಬಂಡವಾಳ ಹಾಕ್ಯಂತಾನೆ ಅವ್ನು ಬದಲಿ ಮಾಡ್ಕೊಂತಾನೆ. ಹಾಗಾಗಿ ಆ ಕಾರಣದಿಂದ ನಾವು ತ್ವರಿತಗತಿ ಚೆಕ್ ಕೊಡಿ ಅಂತ ಹೇಳಿದೀವಿ. ನಾವು ಇದುವರೆಗೂ ಕೂಡ ಯಾವುದೇ ರೈತರಿಗೆ ಬಲವಂತವಾಗಿ ನೀವು ಭೂಮಿ ಕೊಡಿ ಅಂತ ಹೇಳಿಲ್ಲ, ಮುಂದೆ ಹೇಳೋದಿಲ್ಲ. ಮತ್ತೊಂದು ಹೇಳ್ತೇನೆ, ನಾವು ಬಲವಂತ ಭೂ ಸ್ವಾಧೀನಕ್ಕೆ ನಮ್ದು ವಿರೋಧ ಇದೆ. PSL ಕಂಪನಿ ಎಷ್ಟು ಕೊಟ್ಟಿದೆ? PSL ಕಂಪನಿ ರೈತರಿಗೆ ಎಕರೆಗೆ ಅವರು ಸಂಪೂರ್ಣ ಮೋಸ ಮಾಡಿದ್ದಾರೆ. PSL ಕಂಪನಿಯಿಂದ ಯಾವುದೇ ಒಬ್ಬ ರೈತ ಪೂರ್ತಿ ಹಣ ಹೋಗಿಲ್ಲ. ಕೇವಲ 50,000 1 ಲಕ್ಷ ಕೊಟ್ಟು ಅವರು ಪೆನ್ನಲ್ಲಿ 3 ಲಕ್ಷ 30 ಲಕ್ಷ ಬರ್ದಿರ್ತಕ್ಕಂಥ ಉದಾಹರಣೆಗಳಿದಾವೆ. ಹಾಗಾಗಿ ಸರ್ಕಾರ ಸಂಪೂರ್ಣವಾಗಿ ಗಂಭೀರವಾಗಿ ಪರಿಗಣಿಸಿ ಆ PSL ಕಂಪನಿಗೆ ದುಡ್ಡು ಹೋಗದಂದ್ರೆ ಆ ರೈತರ ಕಾಯ್ದೆಗೆ ತರಬೇಕು. ಇದರಲ್ಲಿ ಶಾಸಕಾಂಗ ಕಾರ್ಯಾಂಗ ಕೆಲಸ ಮಾಡಬೇಕು. ಹಾಗಾಗಿ ನಮ್ಮ ಶಾಸಕರು ಮತ್ತೆ ನಮ್ಮ ಸಚಿವರು
ಸರ್ಕಾರ ಕಾನೂನು ಸಚಿವರು ಮಧ್ಯಪ್ರವೇಶ ಮಾಡಿ ರೈತರಿಗೆ ಭೂಪರ್ ನೀಡಬೇಕು ಅಂತ ನಾವು ಕೋರ್ಕೊಳ್ತಾ ಇದ್ದೀವಿ ಸರ್. BSF ಕಂಪನಿಯಿಂದ ಮೋಸ ಹೋಗಿರೋ ರೈತರು ಇದಾರೆ ಯಾರಾದ್ರು? ಇದಾರೆ, ದಂಡೆಗಿದ್ದಾರೆ. ಏನು ಇವತ್ತು 50,000 ಕೊಟ್ಟು ಅಗ್ರಿಮೆಂಟ್ ಮಾಡಿ ಖಾತೆ ಮಾಡಿಸ್ಕೊಂಡಿದ್ದಾರೆ. ಏನ್ ಇಂತ ಒಬ್ಬರು ಇಬ್ಬರಲ್ಲ, ನೂರಾರು ಸಂಖ್ಯೆಯಲ್ಲಿ ಜಮಕೊಟ್ಟು ಒಬ್ಬರು ರೈತ ಇದ್ದಾರೆ PSL ಕಂಪನಿ. ಅದು PSL ಕಂಪನಿ ಅಲ್ಲ, PSL ಕಂಪನಿ ಹೆಸರಲ್ಲಿ ದಲ್ಲಾಳಿಗಳು ಮೋಸ ಮಾಡಿರ್ತಕ್ಕಂಥದ್ದು. ಈಗ ಅವ್ರ ಪರಿಸ್ಥಿತಿ ಏನು? ಈಗ ಅದಕ್ಕೆ ನಾವು ಆ ರೈತರಿಗೆ ದುಡ್ಡು ಕೊಡ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಖಾತೆ ಆದ್ಮೇಲೆ ಇವ್ರಿಗೆ ಏನ್ ಕೊಡ್ತೀರಾ? 521 ಎಕರೆ ಸಂಪೂರ್ಣ ಖಾತೆ ಆಗ್ಬಿಟ್ಟಿದೆ. ಇನ್ನು 180 ಎಕರೆ ರೈತರ ಹೆಸರಲ್ಲಿ ಉಳಿದಿದಲ್ಲ ಪಾಣಿ, ಬರೀ ಅಗ್ರಿಮೆಂಟ್ ಆಗಿದೆ, ರಿಜಿಸ್ಟರ್ ಆಗಿಲ್ಲ, ಖಾತೆ ಹೋಗಿಲ್ಲ. ಆ 180 ಎಕರೆ ರೈತರಿಗೂ ಕೂಡ ಕೊಡ್ಬೇಕು ಅಂತ ನಮ್ಮ ಹೋರಾಟ. ಇದುವರೆಗೆ ಎಷ್ಟು ದಿನ ಆಯ್ತು ಸರ್ ನಿಮ್ಮ ಹೋರಾಟ? 135 ದಿನ ಇವತ್ತಿಗೆ. 135 ದಿವಸಕ್ಕೆ ನಿಮ್ಮ ಖರ್ಚು ವೆಚ್ಚಗಳೆಲ್ಲ ಯಾರು ಭರಿಸ್ಕೊಂಡು? ಸರ್, ಇದುವರೆಗೂ ಕೂಡ ನಾನು ಇವತ್ತು ಮಾಧ್ಯಮ ಮುಂದೆ ಬಹಿರಂಗ ಸವಾಲಾಗ್ತಾ ಇದ್ದೀವಿ. 135 ದಿನಗಳಲ್ಲಿ ಯಾವನ್ನೇ ರಾಜಕೀಯ ಪಕ್ಷ ಆಗಿರ್ಬೋದು, ಯಾರೇ ಸ್ವಯಂ ಸೇವಾ ಇದಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಅಥವಾ ಸಮಾಜ ಸೇವಕರಾಗಿರ್ಬೋದು, 10 ರೂಪಾಯಿ ನಾವು ಇದುವರೆಗೂ ಕೂಡ ಪಡೆದಿಲ್ಲ. ನಾವು 130 ದಿನಗಳ ಹೋರಾಟದಲ್ಲಿ ಎಷ್ಟೋ ದಿನ ಉಪವಾಸ ಮಲಗಿದ್ದೀವಿ, ಸೊಳ್ಳೆಗಳು ಕಚ್ಕೊಂಡಿದ್ದೀವಿ, 2 ದಿನ ಉಪವಾಸ ಮಾಡಿದ್ದೀವಿ. ಇದುವರೆಗೂ ಕೂಡ ನಾವು ಯಾರ ಹತ್ರ ಹೋಗಿಲ್ಲ, ಯಾರ ಹತ್ರ ಕೂಡ 10 ರೂಪಾಯಿ ನಾವು ತಗೊಂಡಿದ್ವಿ. ಬಹಿರಂಗವಾಗಿ ಸವಾಲು. ರೈತರ ಎಲ್ಲೋ ಒಂದು ಕಡೆ ದರ ನಿಗದಿ ಸಂದರ್ಭದಲ್ಲಿ ಒಗ್ಗಟ್ಟಿನ ಹೋರಾಟ ಮಾಡಿದ್ರೆ ಇವತ್ತು ಅದು ರೈತರಿಗೆ ನಿಜವಾಗ್ಲೂ ಕೂಡ ಒಳ್ಳೆ ಬೆಲೆ ಸಿಗ್ತಾ ಇತ್ತು. ಆದ್ರೆ ಒಗ್ಗಟ್ಟಿನ ಹೋರಾಟ ಮಾಡ್ಲಿಲ್ಲ. ನಾವು ಆವತ್ತು ಕೂಡ ನಮ್ಮ ಸ್ನೇಹಿತರಿಗೆ ಹೇಳಿದ್ವಿ, ಏನು ದರ ನಿಗದಿ ಮಾಡೋ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಓಡಾಡೋಣ ಅಂತ. ಆದ್ರೆ ಅವರೆಲ್ಲ ಒಂದ್ ಕಡೆ ಭೂಮಾಫಿಯಾಗಳ ಅಥವಾ ಇನ್ನ ಬೇರೆ ಬೇರೆ ವಿದ್ಯಮಾನಗಳಿಂದ ಅವರು ಸಂಪೂರ್ಣ ಇದನ್ನ ಪ್ರಕ್ರಿಯೆ ನಿಲ್ಲಿಸಬೇಕು ಅಂತ ಹೇಳೋದ್ರು. ಆದ್ರೆ ಸರ್ಕಾರದಲ್ಲಿ ಇದುವರೆಗೂ ಕೂಡ ಯಾವುದೇ ಪ್ರಕ್ರಿಯೆ ನಿಂತಿಲ್ಲ. ಹಾಗಾಗಿ ನಾವು ಎಲ್ಲಾ ಆಲೋಚನೆಗಳನ್ನ ಮನದಟ್ಟು ಮಾಡಿ ಇವತ್ತು ನಾವು ಹೋರಾಟ ಇದರಿಂದ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಲಾಭ ಆಗಿದೆ. ಆದ್ರೆ ರೈತರಿಗೆ ಪ್ರತ್ಯೇಕ 3 ಕೋಟಿ ರೈತರಿಗೆ ದೇಹ ಸಿಗ್ತಾ ಇತ್ತು. ಹಾಗಾಗಿ ನಾವು ಆ ಹೋರಾಟದಿಂದ ಹಿಂದೆ ಹೋಗಲ್ಲ. ಮುಂದೆಯೂ ಕೂಡ ರೈತರಿಗೆ ನ್ಯಾಯಯುತವಾದ 3 ಕೋಟಿ ಕೊಡ್ಲೇಬೇಕಾದ ಹೋರಾಟವನ್ನು ಮುಂದುವರಿಸ್ತೀವಿ ಸರ್. ಈಗ ಮ್ಯಾಕ್ಸಿಮಮ್ ಎಷ್ಟು ಸಿಕ್ಕಿದೆ ಸರ್? ಈಗ ಮ್ಯಾಕ್ಸಿಮಮ್ 1,25,00,000, 1,45,00,000, 1,50,00,000, 1,75,00,000 ಅಷ್ಟು ಸಿಕ್ಕಿದೆ. 75 ಯಾವ ಏರಿಯಾ? ಐವರ್ ಒಳಗೆ ಸಾರ್